ಕೊಟ್ಟದಕ್ಕೆ ನಾವು ಹೊಣೆಗಾರರಲ್ಲ. ವಿಧಾನಸೌಧ ಮುಂದೆ ನಾನು ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕು, ನಾನು ಜನಪ್ರಿಯತೆಗೊಳಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಆಯೋಜನೆ ಮಾಡ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಾಡಿದ್ರೆ ಮುಖ್ಯಮಂತ್ರಿ ಬರೋಲ್ಲ ಅನ್ನೋ ಮಾಹಿತಿ ಇದ್ದರೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಮಾಡಿರ್ತಕ್ಕಂಥದ್ದು. ಇವರ ಗೊಂದಲದಿಂದ ಬಲಿಯಾಗಿದ್ದು ಯಾರು? ಮರ್ಯಾದೆ ಹೋಗಿದ್ದು ಯಾರ್ದು? ಸೊ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕಾರ್ಯಕ್ರಮ ನನಗೆ ಆಹ್ವಾನ ಇರಲಿಲ್ಲ ಅಂತೇಳಿ ಕಾಂಟ್ ಎಸ್ಕೇಪ್ ಫ್ರಮ್ ಈ ಕಾಂಟ್ ಜವಾಬ್ದಾರಿಯಿಂದ ನೆನೆಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಡಿ ಕೆ ಶಿವಕುಮಾರ್ ಯಾಕೆ ಹೋದ್ರು ಅಲ್ಲಿ ಮತ್ತೆ ಮುತ್ತು ಕೊಡೋದಕ್ಕಾಗದ್ರೆ? ಮುಖ್ಯಮಂತ್ರಿಗಳು ಹಂಗಾರೆ ಹೇಳಿಕೆ ಕೊಡಲಿ, ಮುಖ್ಯಮಂತ್ರಿಗೂ ಉಪಮುಖ್ಯಮಂತ್ರಿಗೂ ಸಂಬಂಧನೇ ಇಲ್ಲ ಅಂತ ಹೇಳಿ. ಹಾಗಾದರೆ ಅದನ್ನಾರ ಒಪ್ಪೋಣ. ಚಿನ್ನಸ್ವಾಮಿ ಸ್ಟೇಡಿಯಂ ಘಟನೆಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಅದು ಕೇಳ್ತಾ ಇರೋದು. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆದಂಥ ಘಟನೆ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಹೊರತು ಸರ್ಕಾರಕ್ಕೆ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ. ಅನೌನ್ಸ್ಮೆಂಟು ಆಗಿದೆ ಅಷ್ಟೇ ಅಲ್ಲ ಮೇಡಮ್, ವಿಧಾನಸೌಧದ ಮುಂದೆ ರಾಜಕಾರಣಿಗಳ ಉಪಟಳವನ್ನು ತಡೆಯೋದಕ್ಕೆ ಸಾಧ್ಯ ಆಗದೇ ಅಲ್ಲಿದ್ದಂಥ RCB ಅಭಿಮಾನಿಗಳು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿಧಾನಸೌಧ ಮೆಟ್ಲ ಹತ್ರ ಚಪ್ಪಲಿ ಕಲ್ಲುಗಳನ್ನ ತೂರಿದ್ದಾರೆ. ಯಾಕಂದರೆ ಇವರೇ ಮುತ್ಕೊಂಡಿದ್ದಾರೆ ಸೆಲ್ಫಿಗಳಿಗೆ. ಇವ್ರಿಗೆ ಸೆಲ್ಫಿ ಚಟ, ಇವ್ರಿಗೆ ಜನಪ್ರಿಯತೆ ಚಟ, ಪುಕ್ಕಟ ಪಬ್ಲಿಸಿಟಿ. ರಾಜ್ಯದ ಗೌರವವನ್ನು ಕೂಡ ಹಾಳು ಮಾಡಿದ್ದಾರೆ ಇದರಲ್ಲಿ. ನಾವು RCB ಗೆದ್ದಾಗ ಜನರ ಭಾವನೆಗೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ. ಆದರೆ ನೀವು ವಿಧಾನಸೌಧದ ಮುಂದೆ ಮೆರವಣಿಗೆ ಮಾಡಿ ಅಂತ ನಾವು ಹೇಳಿದ್ದೀವಿ. ಹಾಗಾದರೆ ರಾಜ್ಯಪಾಲರನ್ನು ಕೂಡ ತಪ್ಪದಾರಿಗೆ ಹೇಳ್ಕೊಂಡಾಗ ಅವ್ರನ್ನೂ ಕೂರಿಸ್ಕೊಂಡ್ರಲ್ಲ ನೀವು. ಹಾಗಾದರೆ ನಾವು ಮೆರವಣಿಗೆಗೆ ಅವಕಾಶ ಕೊಡಿ ಅಂತ ಹೇಳಿದ್ರೆ ಮೆರವಣಿಗೆ ಅವಕಾಶ ಕೊಟ್ಟಿದ್ರೆ ಬಹುಶಃ ದುರ್ಘಟನೆ ನಡೀತಾ ಇರಲಿಲ್ಲ. ನಾವು ಅಭಿಮಾನಿಗಳ ಪರವಾಗಿ ನಾವು ಕರೆ ಕೊಟ್ಟಿದ್ದೇವೆ. ಅದು ನೀವು ಸರ್ಕಾರ ಒಂದು ಜವಾಬ್ದಾರಿ ಇಲ್ವಾ? ಹಾಗಾದರೆ ಮುಖ್ಯಮಂತ್ರಿಗಳ ಒಂದು ಜವಾಬ್ದಾರಿ ಇಲ್ವಾ? ಹಾಗಾದರೆ ಕಾನೂನು ಸುವ್ಯವಸ್ಥೆ ಸರ್ಕಾರದ ಹೊಣೆ ಅಲ್ವಾ? ಹಾಗಾದರೆ ವಿರೋಧ ಪಕ್ಷದವ್ರದ್ದು ಅದು.